ಇನ್ನೂ ಎಷ್ಟೊತ್ತಾಗತ್ತೆ? ಸರ್ ಒಂದು 10 ನಿಮಿಷ ರೆಡಿ ಆಗೋದು. ನಿಂಗೊಂದು 1000 ಸಲ ಹೇಳಿದ್ದೆ ಮನೆಯಿಂದ ಹೊರಡುವಾಗ ಗಾಡಿ ಕಂಡೀಷನ್ ಚೆಕ್ ಮಾಡಬೇಕು ಅಂತ. ನಾನು ಎಷ್ಟು ಹೇಳಿದ್ರು ನಿಂಗೆ ತಲೆಗೆ ಹೋಗಲ್ಲ. ಏನು ಮಾಡಿ ಸರ್, ಇದಕ್ಕಿದಂಗೆ ಆಫ್ ಆಗೋಗ್ಬಿಡ್ತು. 10 ನಿಮಿಷ ರೆಡಿ ಆಗೋದು. ಆಗತ್ತೆ ನಿನ್ನ ತಲೆ. ಸಂತೋಷ್ ಬಾಯ್, ಬೇಗ ರೆಡಿ ಮಾಡು. ರೆಡಿ? ಪಾಪ ಅವನ ಮೇಲೆ ಯಾಕೋ ರೇಗ್ತೀಯ? ರಸ್ತೆಯಲ್ಲಿ ಗಾಡಿ ನಿಲ್ಸ್ಕೊಂಡು ರಿಪೇರಿ ಮಾಡೋದಕ್ಕೆ ಅವನಿಗೇನು ಇಷ್ಟನಾ? ಒಂದೊಂದ್ಸಲಿ ಹಾಗಾಗುತ್ತೆ. ಎಷ್ಟೋ ಸಲ ನಮ್ಮ ದೇಹನೇ ನಮ್ಮ ಮಾತು ಕೇಳೋದಿಲ್ಲ. ಅಂಥದ್ರಲ್ಲಿ ಅದೊಂದು ಯಂತ್ರ ಯಾವಾಗಲೂ ದುರಸ್ತಿಲಿ ಇರಬೇಕು ಅಂದ್ರೆ ಆಗುತ್ತಾ? 10 ನಿಮಿಷದಲ್ಲಿ ಏನಾಗುತ್ತೆ? ಹೋಗೋಣ. ಹಾಗಲ್ಲ ಡ್ಯಾಡಿ, ಈ ಬಿಸಿಲಲ್ಲಿ ಈ ಸುಮ್ಮನೆ ಬೀದಿಲಿ ನಿಲ್ಬೇಕಾಯ್ತಲ್ಲ ಅನ್ನೋದೇ ನಂಗೆ ಬೇಜಾರು. ಅಪ್ಪಿ, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಪ್ರಕೃತಿಗಿಂತ ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಎ ಸಿ ರೂಮಲ್ಲೇ ಇರೋಕ್ಕಾಗತ್ತಾ? ಪ್ರಕೃತಿ ದತ್ತವಾದ ಈ ಗಾಳಿ, ಬಿಸಿಲು, ಚಳಿ, ಈ ನೆರಳನ್ನೆಲ್ಲ ಅನುಭವಿಸ್ಬೇಕು. ಡ್ಯಾಡಿ, ಜ್ಯೂಸ್ ಏನಾದರೂ ಕುಡಿತೀರಾ? ಈಗೇನು ಬೇಡ. ಇರಲಿ, ಕಾರ್ಲಿದೆ ತಂದ್ಬಿಡ್ತೀನಿ. ಅಲ್ಲ, ಏನು ಬೇಡಿತ್ತಪ್ಪ. ಕುಡೀರಿ ಡ್ಯಾಡಿ, ಪರವಾಗಿಲ್ಲ. ಸಾಕಾ? ಯಾಕೆ ಹೀಗೆಲ್ಲ ಆಗೋಯ್ತು ಡ್ಯಾಡಿ?